ರಾಜ್ಯದಲ್ಲಿ ಈಗ ವಿದ್ಯುತ್ ಸ್ವಾವಲಂಬನೆಗಾಗಿ ನವೀಕರಿಸಬಹುದಾದ ಇಂಧನ ಉತ್ಪಾದನೆಗೆ ಹೆಚ್ಚು ಆದ್ಯತೆ ಕೊಡಲಾಗ್ತಾ ಇದೆ. ಸೌರ ಹಾಗೂ ಪವನ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಹೆಚ್ಚು ಹೊತ್ತು ಕೊಡಲಾಗ್ತಾ ಇದೆ. ವಿದ್ಯುತ್ ಉತ್ಪಾದಿಸೋ ಕಂಪನಿಗಳು ಹಾಗೂ ರೈತರ ಮಧ್ಯೆ ವಾಗ್ವಾದ, ತಿಕ್ಕಾಟ, ಗಲಾಟೆಗಳು ನಡೀತಾ ಇವೆ. ಭೂಮಿ ಖರೀದಿಸುತ್ತಿದ್ದಾರೆ. ಪವನ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಹೆಚ್ಚು ಒತ್ತು. ಕಂಪನಿಗಳು ಹಾಗೂ ರೈತರ ಮಧ್ಯೆ ವಾಗ್ವಾದ. ಕೊಪ್ಪಳ ಜಿಲ್ಲೆಯಲ್ಲಿ 7,000 ಮೆಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ವಿದ್ಯುತ್ ಉತ್ಪಾದಕ ಘಟಕಗಳಿವೆ. ಯಲಬುರ್ಗಾ, ಕುಕನೂರು ಹಾಗೂ ಕುಷ್ಟಗಿಯಲ್ಲಿ ಪವನ ವಿದ್ಯುತ್ ಶಕ್ತಿ, ಕೊಪ್ಪಳ ತಾಲೂಕಿನಲ್ಲಿ ಸೌರ ವಿದ್ಯುತ್ ಶಕ್ತಿ ಘಟಕಗಳಿವೆ. ಇಲ್ಲಿ ವಿದ್ಯುತ್ ಘಟಕ ಹಾಕುವಲ್ಲಿ ರೈತರಿಗೆ ಸರಿಯಾದ ಪರಿಹಾರ ನೀಡುತ್ತಿಲ್ಲ. ಗ್ರಾಮಗಳ ಪಕ್ಕದಲ್ಲಿಯೇ ಪವನ ವಿದ್ಯುತ್ ಶಕ್ತಿ ಘಟಕಗಳಿವೆ. ವಿದ್ಯುತ್ ಕಂಬಗಳನ್ನು ಹಾಕುವಾಗ ಕೃಷಿ ಭೂಮಿಯನ್ನು ಹಾಳು ಮಾಡುತ್ತಿದ್ದಾರೆ. ತಡೆಯಲು ಹೋದಾಗ ಅನೇಕ ಬಾರಿ ಗಲಾಟೆಗಳಾಗಿವೆ. ಕೆಲವೊಂದ್ಸಲ ಏನಾಗುತ್ತೆ, ಅವ್ರು ಕೋರ್ಟ್ ಕೇಸಸ್ ಇರ್ತಾವ, ಅವರೊಳಗೆ ಡಿಸ್ಪ್ಯೂಟ್ ಇರ್ತಾವ, ಪೊಸೆಷನ್ ಯಾರು ಇರ್ತಾರ, ರೆಕಾರ್ಡ್ ಯಾರು ಹೆಸರಿನಾಗ ಇರ್ತದೆ. ಅಂಥ ಕೇಸಲ್ಲಿ ನಾವು ಕೋರ್ಟಲ್ಲಿ ಬಗೆಹರಿಸ್ಕೊಡ್ರಪ್ಪ ಅಂತ ಹೇಳ್ತೀವಿ. ಅಲ್ಲಿ ವಿಣ್ಪನ್ ಹಾಕಿದ್ರೆ ನನಗೆ ಇಲ್ಲಿ ಸೌಂಡ್ ಬರತ್ತದ್ರಿ ಇಲ್ಲ, ಅದಕ್ಕೆ ನಾನೇನು ಮಾಡಕ್ಕೆ ಐ ಕಾಂಟ್ ಡೂ ಎನಿಥಿಂಗ್. ಸರ್, ಈಗ ಒಂದು ಎಲ್ಲಿ ಜುಡಿಕ್ಷನ್ ಬರುತ್ತೋ ಅಲ್ಲಿ ಇಂಟರ್ವ್ಯೂ ಆಗುತ್ತೆ. ಜುಡಿಕ್ಷನ್ ಬಿಟ್ಟು ನಾವು ಈ ಕುರಿತು ಯಲಬುರ್ಗಾ ಶಾಸಕರನ್ನ ಕೇಳಿದ್ರೆ ನವೀಕರಿಸಬಹುದಾದ ಇಂಧನ ಉತ್ಪಾದಕ ಘಟಕಗಳ ಮೇಲೆ ರಾಜ್ಯ ಸರ್ಕಾರ ನಿಯಂತ್ರಣವಿಲ್ಲ, ಕೈ ಮುಗಿದು ಹೇಳ್ತೀನಿ, ರೈತರು ಭೂಮಿಯನ್ನ ವಿದ್ಯುತ್ ಕಂಪನಿಗಳಿಗೆ ಮಾರಾಟ ಮಾಡಬೇಡಿ ಅಂತಿದ್ದಾರೆ. ರೈತರು ಒಪ್ಪಂದ ಮಾಡ್ಕೊಳ್ತಿರಲ್ಲ, ಎಷ್ಟು ಹಣಕ್ಕೆ ಒಪ್ಪಂದ ಮಾಡ್ಕೊಂತೀರಿ? ಯಾರಾದರೂ ರೈತರು ನನ್ನ ಹತ್ರ ಬಂದರೆ, ಯಾರಾದರೂ ರೈತರು ನನ್ನ ಹತ್ರ ಬಂದರೆ ಖಂಡಿತವಾಗಿ ಅವ್ರಿಗೆ ಏನ್ ಸಮಸ್ಯೆ ಇದೆ ಬಗೆಹರಿಸ್ಕೊಡ್ತೇನೆ. ಆದ್ರೆ ಇವತ್ತಿನವರೆಗೂ ಒಬ್ಬ ರೈತರು ನನ್ನ ಹತ್ರ ಬಂದಿಲ್ಲ. ಒಂದ್ ಕಡೆ ರೈತರು ವಿದ್ಯುತ್ ಕಂಪನಿಗಳಿಗೆ ಭೂಮಿ ಕೊಡಬೇಡಿ ಅಂತ ಹೇಳುವ ಶಾಸಕರ ಬೆಂಬಲಿಗರು ಭೂಮಿಯ ವ್ಯವಹಾರ ನಡೆಸುತ್ತಿದ್ದಾರೆ. ಅವರ ಆಪ್ತರಾಗಿರುವ ಗುತ್ತಿಗೆದಾರ SR ನವಲಿ ಹಿರೇಮಠ್ ವಿದ್ಯುತ್ ಘಟಕ ನಿರ್ಮಿಸಲು 200 ಎಕರೆ ಭೂಮಿಯನ್ನ 12 ಲಕ್ಷಕ್ಕೆ ಡೀಲ್ ಮಾಡ್ತಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ, ರೈತರಿಂದ ಭೂಮಿಯನ್ನ ವಿದ್ಯುತ್ ಕಂಪನಿಗಳು ಖರೀದಿಸುತ್ತವೆ, ಆದರೆ ಭೂಮಿಯನ್ನ ನೀಡೋದು ತಹಶೀಲ್ದಾರ್ ಮುಖಾಂತರ. ರಾಯರೆಡ್ಡಿಯವರು ಕೇಂದ್ರ ಸರ್ಕಾರ ಎಂದು ಹೇಳಿ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಅಂತ ಹೇಳಿದರು. ನಮಗೆ ಅವರು ಹೇಳಿಕೆ ವಿಂಡ್ಮಿಲ್ ವಿರುದ್ಧ ಸ್ಟೇಟ್ಮೆಂಟ್ ಯಾಕೆ ಮಾಡ್ತಾರೆ ಅಂದರೆ, ವಿಂಡ್ಮಿಲ್ಸ್ ಅವರೆಲ್ಲ ಅವ್ರ ಹತ್ರ ಬರಬೇಕು ಅಂತ ಹೇಳಿ ನನ್ನ ಉದ್ದೇಶ. ಇವತ್ತು ರೈತರಿಗೆ ಒಳ್ಳೆಯದಾಗುತ್ತೆ ಅಂದರೆ ಪರವಾಗಿಲ್ಲ, ಅಥವಾ ರೈತರಿಗೆ ಕೆಟ್ಟದಾಗುತ್ತೆ ಅಂದರೆ ನಿರ್ಧಾರ ತಗೋಬೇಕಾಗಿರೋದು ಒಬ್ಬ ಶಾಸಕರು. ಇವತ್ತು ಅವರು ವಿಂಡ್ಮಿಲ್ ಬಗ್ಗೆ ಅದಕ್ಕೆ ವಿರುದ್ಧವಾಗಿ ಮಾತಾಡೋದು, ಅವ್ರು ಆಪ್ತರು ಬಂದು ಮತ್ತೆ ನೆಗೋಷಿಯೇಷನ್ ರೈತರ ಹತ್ರ ಮಾತಾಡ್ತಾ ಇರೋದಂದರೆ ಆ ಡಬಲ್ ಸ್ಟ್ಯಾಂಡರ್ಡ್ನ ಬಸವರಾಜ ರಾಯರೆಡ್ಡಿ ಅವರು ಬಿಡ್ಕೋಬೇಕು. ಸುಮ್ಮನೆ ಕೇಂದ್ರ ಸರ್ಕಾರ ಅಂತ ಹೇಳೋದು ಅವರೆಲ್ಲ ಸುಳ್ಳು ಹೆಸರದು. ಅದಕ್ಕೆ ಏನಾದರೂ ಇದ್ದರೆ ಅವರು ಅದನ್ನು ದಾಖಲಾತಿಗಳನ್ನ ಕೊಡಲಿ. ಒಟ್ಟಿನಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಕ ವಿದ್ಯುತ್ ಉತ್ಪಾದಿಸಿ ಸ್ವಾವಲಂಬಿಯಾಗ್ತಾ ಇರೋದು ಖುಷಿ ವಿಷಯವಾದರೆ, ನಿಯಮಗಳನ್ನು ದುರುಪಯೋಗ ಪಡಿಸಿಕೊಂಡು ವಿದ್ಯುತ್ ಉತ್ಪಾದಕ ಕಂಪನಿಗಳು ರೈತರ ಮೇಲೆ ಸವಾರಿ ಮಾಡ್ತಾ ಇರೋದು ವಿಪರ್ಯಾಸ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.